the Gospel of St. Mark, chapter 5, verse 21 and 22. ಯೇಸು ತಿರುಗಿ ದೋಣಿಯಲ್ಲಿ ಆಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. 24ನೇ ವಾಕ್ಯ. ಇನ್ನೊಬ್ರು ಹೋದ್ರಿ. ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಹಿಂದೆ ಹೋದರು. ಪ್ರೀತಿಯುಳ್ಳ ದೇವಜನರೇ, ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಏನು ಮಾಡಿದ್ರಂತೆ? ಬಂದರು. ಯೇಸು ಸ್ವಾಮಿ ಆ ಒಂದು ಗಲಿಲಾಯದ ಸಮುದ್ರದಲ್ಲಿ ಆತನ ಈಚೆ ದಡೆಯಿಂದ ಆಚೆ ದಡಕ್ಕೆ ಹೋಗಿದ್ದಾನೆ. ಆಚೆ ದಡಕ್ಕೆ ಹೋಗುವಾಗ ಅಲ್ಲಿ ಸಮಾಧಿಯಲ್ಲಿದ್ದಂಥ ದೆವ್ವಗಳಿಂದ ಬಾಧಿಸಲ್ಪಟ್ಟಿದ್ದಂಥ ಒಬ್ಬ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಯೇಸು ಸ್ವಾಮಿ ಈಗ ಆಚೆ ದಡದಲ್ಲಿದ್ದಾನೆ. ಗದರೇಂದ್ರ ಸೀಮೆಯಲ್ಲಿ ಹೋಗಿ ಆತನು ಜನರನ್ನು ಸ್ವಸ್ಥಪಡಿಸುತ್ತಾ, ಬಾಧಿಸಲ್ಪಟ್ಟ ಜನರನ್ನು, ಬಂಧನದಲ್ಲಿರುವಂಥ ಜನರನ್ನು, ದೆವ್ವಗಳಿಂದ ಬಾಧಿಸಲ್ಪಟ್ಟು ಒಂದು ಬಿಡುಗಡೆನ ಎದುರು ನೋಡ್ತಿದ್ದಂಥ ಜನರನ್ನು ಸಂತೈಸುತ್ತಾ ಇರುವಾಗಲೇ ಈಚೆ ದಡದಲ್ಲಿ, ಎಲ್ಲರ ಈಚೆ ದಡದಲ್ಲಿ ಯಾವುದೋ ಒಂದು ಕೂಗು ಯೇಸು ಸ್ವಾಮಿ ಕಿವಿಗೆ ಬಿದ್ದಿದೆ. ಒಂದು ಸ್ವರ, ಹೃದಯದ ಅನುಕಂಪದಿಂದ ಕೂಗುತ್ತಾ ಇರುವಂಥ ಒಂದು ಸ್ವರವು ಆತನ ಕಿವಿಗೆ ಬಿದ್ದಿದೆ. ಯೇಸು ಸ್ವಾಮಿನ ಹೆಚ್ಚು ತಡ ಮಾಡ್ತಾ ಇಲ್ಲ. ಆತನ ತಡ ಮಾಡದೆ ಈಗ ಆತನ ಅಂದ್ಕೊಳ್ತಾ ಇದ್ದಾನೆ, ಐ ವಾಂಟ್ ಟು ಗೋ. ಶಿಷ್ಯಂದ್ರೆ ಎಲ್ಲರಿಗೂ ಹೇಳಿದ್ದಾನೆ, ಡಿಯರ್ ಡಿಸೈಪಲ್ಸ್, ಪ್ರೀತಿಗಳ ಎಲ್ಲ ಶಿಷ್ಯಂದ್ರೆ, ಪ್ಯಾಕ್ ಎವ್ರಿಥಿಂಗ್, ವಿ ವಿಲ್ ಗೋ ದಟ್ ಸೈಡ್. ನಾವು ತಿರುಗಿ ಆ ಸೈಡು ಹೋಗೋಣ ಇವಾಗ. ಅರೇ ಸ್ವಾಮಿ, ನಾವು ಇವಾಗಿನ ಬಂದಿದ್ದೇವೆ, ಇನ್ನು ಭಾಳಷ್ಟು ಸೇವೆ ಇದೆ ಇಲ್ಲಿ ಮಾಡಲಿಕ್ಕೆ, ಭಾಳಷ್ಟು ಕೆಲಸ ಇದೆ ಮಾಡಲಿಕ್ಕೆ, ಭಾಳಷ್ಟು ಉಪದೇಶಗಳಿದೆ, ಭಾಳಷ್ಟು ಜನರಿದ್ದಾರೆ. ಇದು ದೆಕಪೋಲಿ ಗ್ರೀಕ್ ಪಟ್ಟಣಗಳಿದೆ, ಎಲ್ಲ ಪಟ್ಟಣಗಳನ್ನು ನಾವು ಸುತ್ತಬಹುದು. ನಮ್ಮನ್ನು ಚೆನ್ನಾಗಿ ಇಲ್ಲಿ ಸತ್ಕರಿಸುವ ಜನರಿದ್ದಾರೆ. ಸೊ ಇನ್ನು ತುಂಬ ಸೇವೆ ನಾವಿಲ್ಲಿ ಮಾಡೋಣ. ಶಿಷ್ಯಂದ್ರೆ ಹೇಳಿರ್ಬೋದು ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲಿ ಸೇವೆ ಮಾಡೋಣಂತೆ. ಇನ್ನೂ ಒಂದು ಸೌಂಡ್, ನನಗೆ ಅನುಕಂಪದ ಒಂದು ಸೌಂಡ್ ನನಗೆ ಅಲ್ಲಿ ಕೇಳ್ತಾ ಇದೆ. ಐ ವಾಂಟ್ ಟು ಗೋ ಬ್ಯಾಕ್. ನಾನು ತಿರುಗಿ ಹೋಗ್ಬೇಕೆಂಬುದಾಗಿದ್ದೇನೆ. ಪ್ಯಾಕ್ ಎವ್ರಿಥಿಂಗ್, ಎಲ್ಲವನ್ನ ಪ್ಯಾಕ್ ಮಾಡಿರಿ, ಎಲ್ಲ ದೋಣಿಯಲ್ಲಿ ತುಂಬಿಸ್ರಿ, ನಾವೀಗ ಆಚೆ ದಡಕ್ಕೆ ಹೋಗೋಣ. ಎಲ್ಲರೂ ಯೇಸು ಸ್ವಾಮಿ ಮಾತಿನ ಮೇಲೆ ಅವರು ನಂಬಿಕೆಯನ್ನಿಟ್ಟು ಆ ಮಾತಿಗೆ ವಿಧೇಯರಾಗಿ, ಯೇಸು ಸ್ವಾಮಿ ಆಜ್ಞೆಗೆ ವಿಧೇಯರಾಗಿ ಎಲ್ಲವೂ ಪ್ಯಾಕನ್ನು ಮಾಡಿ ರಿಟರ್ನ್ ದೋಣಿಯಲ್ಲಿ ಬರ್ತಾ ಇದ್ದಾರೆ. ಯೇಸು ತಿರುಗಿ ಬರುವ ದೇವರಾಗಿದ್ದಾನೆ. ನಮ್ಮ ಕೈಗಳನ್ನತ್ತಿ ಹೇಳೋಣ, ಯೇಸು ತಿರುಗಿ ಬರುವ ದೇವರಾಗಿದ್ದಾನೆ. ಹೇಳ್ರಿ ಒಂದ್ಸರಿ, ಯೇಸು ತಿರುಗಿ ಬರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯುಳ್ಳ ದೇವಚಂದ್ರ, ಈ ಮುಂಚಾನ ವೇಳೆ ನಾವು ದೇವರ ಪ್ರಸನ್ನತೆ ಒಳಗಡೆ ನಾವಿದ್ದೇವೆ. ಒಂದು ವೇಳೆ ನಾವು ಅನ್ಕೋಬೋದು, ಓಕೆ, ಈಗ ನನಗೆ ಯೇಸುವಿನ ಅಗತ್ಯತೆ ಇದೆ, ನನಗೆ ಈ ಸಮಯ ನನಗೆ ಯೇಸುವನ್ನು ಸಂಧಿಸುವಂಥ ಸಮಯ ಇದಾಗಿದೆ. ಐ ವಾಂಟ್ ಜಸ್ಟ್ ಟು ಮೀಟ್ ಜೀಸಸ್. ಯೇಸು ಸ್ವಾಮಿ ನಾನು ನೋಡಬೇಕು, ಯೇಸು ಸ್ವಾಮಿನ ನಾನು ಕಂಡುಕೊಳ್ಬೇಕು, ನನ್ನ ಹೃದಯ ಅಂತರಾಳವನ್ನ ಬಯಕೆಯನ್ನು ನನಗೆ ಹೇಳಬೇಕೆಂಬುದಾಗಿ ನೀವು ಅಂದ್ಕೊಳ್ಳುವಾಗ, ನಮ್ಮ ಕರ್ತನಾದ ಯೇಸು ಸ್ವಾಮಿ ನಿಮಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅನುಕಂಪದಿಂದ ಕೂಗುವ, ತಗ್ಗಿಸುವಿಕೆಯಿಂದ ಕೂಗುವ ಜನರ ಹೃದಯವನ್ನು ಅದನ್ನು ಆಲಿಸಿ ಎಲ್ಲರೂ ಒಂದ್ಸರಿ ಹೇಳ್ರಿ, ಯೇಸು ತಿರುಗಿ ಬರುವ ದೇವರಾಗಿದ್ದಾನೆ. ಹಿ ವಿಲ್ ಕಮ್ ಅಗೇನ್. ಮತ್ತೆ ತಿರುಗಿ ಆತನು ಬರುವ ದೇವರಾತನಾಗಿದ್ದಾನೆ. ಓ ವಂಡರ್ಫುಲ್, ಥ್ಯಾಂಕ್ ಯು ಜೀಸಸ್.
ನಿರೀಕ್ಷೆ ಇಲ್ಲದ ಜನರಿಗೆ ನಿರೀಕ್ಷೆ ಕೊಡುವುದಕ್ಕೋಸ್ಕರ. ಆಮೆನ್. ಹಲ್ಲೆಲೂಯ. ಯೇಸು ತಿರುಗಿ ಬರುವ ದೇವರಾಗಿದ್ದಾನೆ. ಒಂದು ವೇಳೆ ಮನುಷ್ಯರಾದರೂ ನಾವು ತಿರುಗಿ ಹೋದರೆ, ಬಿಟ್ಟು ಹೋದರೆ, ತೊಲಗಿ ಹೋದರೆ ಹಿಂತಿರುಗಿ ಬರೋದು ತುಂಬ ಕಷ್ಟವಾಗಿದೆ. ಒಂದು ಕುಟುಂಬದಲ್ಲಿ ಒಬ್ಬ ತಂದೆಯು ಕೆಲಸದ ನಿಮಿತ್ತವಾಗಿ ದೂರಕ್ಕೆ ಆತನು ಪ್ರಯಾಣಕ್ಕೆ ಹೋದಾಗ, ಈ ಕುಟುಂಬದವರು ತನ್ನ ಆ ಮನೆಯ ಯಜಮಾನನಿಗೋಸ್ಕರ, ಹೆಂಡತಿ ತನ್ನ ಯಜಮಾನನಿಗೋಸ್ಕರ, ಮಕ್ಕಳು ತನ್ನ ತಂದೆಗೋಸ್ಕರ ಯಾವ ರೀತಿಯಾಗಿ ಕಾಯುತ್ತಾ 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 ಒಂದು ನಿರೀಕ್ಷೆ ಉಳ್ಳವರಾಗಿರ್ತಾರೋ, ಬರೀ ನಿರೀಕ್ಷೆ ಉಳ್ಳವರಾಗಿರುವುದಿಲ್ಲ. ತಂದೆ ಹಿಂತಿರುಗಿ ಬರಬೇಕಾದ್ರೆ ನಮಗೆ ಏನಾದರೂ ಆತನು ತೆಗೆದುಕೊಂಡು ಬರುವ ತಂದೆ ಆಗಿದ್ದಾನೆ. ಸುಮ್ಮನೆ ಬರೋದಿಲ್ಲ. ನಮ್ಮ ತಂದೆಯು ನಮಗೇನಾದರೂ ಕೊಂಡು ಬರುವನಾಗಿದ್ದಾನೆ ಎಂಬುದಾಗಿ ಹಗಲೆರಡು ಆ ಬರುವ ದಾರಿಯನ್ನೇ ಎದುರು ನೋಡ್ತಾ ಇದ್ದಾರೋ, ಯಾವ ರೀತಿ ಅವರ ಮನಸ್ಸು ಹಾತೊರೆಯುತ್ತಾ ಇರುತ್ತೋ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ನಮ್ಮೆಲ್ಲರಿಗೋಸ್ಕರ ತಿರುಗಿ ಬರುವ ದೇವರಾಗಿದ್ದಾನೆ. ಅದೇ ಥರವಾಗಿ ಆತನು ತಿರುಗಿ ಬರುವನಾಗಿದ್ದಾನೆ. ಆತನು ತಿರುಗಿ ಬರಬೇಕಾದ್ರೆ ಖಾಲಿ ಕೈಯಿಂದ ಬರುವ ದೇವರಲ್ಲ. ನಮ್ಮ ಮಧ್ಯದಲ್ಲಿ ಖಾಲಿ ಕೈಯಿಂದ ಬರುವ ಸ್ವಾಮಿ ಆತನಲ್ಲ. ಆತನು ಹಿಂತಿರುಗಿ ಬರುವುದಾಗಿದ್ದರೆ ಆತನ ಕೈಯಲ್ಲಿ ದ ಫುಲ್ ಆಫ್ ಬ್ಲೆಸ್ಸಿಂಗ್ಸ್, ಆತನ ಕೈಯಲ್ಲಿ ಸಂಪೂರ್ಣವಾದಂಥ ಎಲ್ಲ ಶ್ರೇಷ್ಠವಾದ ಆಶೀರ್ವಾದಗಳನ್ನು ತೆಗೆದುಕೊಂಡು ಆತನು ಬರುವ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಆತನು ಬರಲಿಕ್ಕೆ ಆ ಫೋರ್ಸ್ ಏನಾಗಿತ್ತು, ಹಿಂತಿರುಗಿ ಬರಲಿಕ್ಕೆ ಫೋರ್ಸ್. ಈಚೆ ದಡದಲ್ಲಿ ಒಬ್ಬ ಮನುಷ್ಯನ ಒಂದು ಏನಾಗಿದೆ, ಈ ಕಡೆ ಇರುವಂಥ ಒಬ್ಬ ಮನುಷ್ಯನ ಏನಾಗಿದೆ, ಆತಂಕದಲ್ಲಿದ್ದಾನೆ. ತನ್ನ ಮಗಳು ಸತ್ತು ಹೋಗ್ತಾ ಇದ್ದಾಳೆ ಎಂಬುವ ಪರಿಸ್ಥಿತಿಯಲ್ಲಿ ಆತನು ಇದ್ದಾನೆ. ಅಯ್ಯೋ, ಈಚೆ ದಡದಲ್ಲಿ ಒಂದು ವೇಳೆ ಯೇಸು ಇದ್ದಿದ್ರೆ ನನ್ನ ಮಗಳು ಉಳಿತಾ ಇದ್ಲು, ಇಲ್ಲೇನಾದರೂ ಯೇಸು ಸ್ವಾಮಿ ಇದ್ದಿದ್ರೆ ಉಳಿತಾ ಇದ್ಲು, ನಾನು ಇಲ್ಲಿಂದ ಎತ್ತುಕೊಂಡು ಅಷ್ಟು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಚೆ ದಡದಲ್ಲಿ ಇದ್ದಿದ್ರೆ ಆತನಿಗೆ ನಾನು ಹೋಗಿ ಆತನ ಪಾದಗಳನ್ನಾದ್ರೂ ಹಿಡಿದು ಸ್ವಾಮಿ ನನ್ನ ಮನೆ ಕರ್ಕೊಂಡು ಬರ್ತಾ ಇದ್ದೆ. ಆ ಹೃದಯದ ವೇದನೆ, ಆ ಹೃದಯದಲ್ಲಿರುವಂಥ ಆ ಒಂದು ಸೌಂಡು. ಯಾರಿಗೋ ಕೇಳಿದ್ದಾರೆ, ಸ್ವಾಮಿ ಇಲ್ಲಿದ್ದಾರಾ, ಏಸಯ್ಯ ಇಲ್ಲಿದ್ದಾರಾ? ಅವ್ರು ಹೇಳಿದ್ರು, ಇಲ್ಲ, ನಿನ್ನೆನೇ ಆಚೆ ದಡಕ್ಕೆ ಹೋಗ್ಬಿಟ್ರು. ಅಯ್ಯೋ, ಇಲ್ಲಿದ್ದಿದ್ರೆ ಸ್ವಾಮಿ ನಾನು ಹೋಗಿ ಆತನ ಪಾದನಾದರೂ ಹಿಡಿತಾ ಇದ್ದೆ. ಅದೊಂದು ಸರಿ ನಮಗೆ ಗೊತ್ತಾಗೋದಿಲ್ಲ ರೀ. ಓಕೆ, ಇಂಥ ವೇದನೆಯಲ್ಲಿ ಯಾರು ನನಗೆ ಸಹಾಯ ಮಾಡ್ತಾರೆ? ನಾವು ಯಾರ್ಯಾರ ಮೇಲೂ ಭರವಸೆ ಬಿಡ್ತೇವೆ, ಮನುಷ್ಯರ ಮೇಲೆ, ಯಾವುದ್ಯಾವುದೋ ಜನರ ಮೇಲೆಲ್ಲ ನಾವು ಭರವಸೆನ ಇಡ್ತೀವಿ. ನಾವು ಇವರಿಂದ ನನಗೆ ಸಹಾಯ ದೊರಕ್ಬೋದು, ಅವರಿಂದ ನನಗೆ ಸಹಾಯ ದೊರಕ್ಬೋದು ಎಂಬುದಾಗಿ ನಾವು ಎದುರು ನೋಡುವರಾಗಿದ್ದೇವೆ. ಆದರೆ ಯಾರಿಗೂ ಆ ಧ್ವನಿ ಕೇಳೋದಿಲ್ಲ ರೀ. ಯಾರಿಗೂ ಆ ಅಂತಃಕರಣದ ಧ್ವನಿ ಕೇಳೋದೇ ಇಲ್ಲ. ಕೇಳಲಿಕ್ಕೆ ಭೂಮಿ ಮೇಲೆ ಒಬ್ಬನು ಮಾತ್ರ ಹುಟ್ಟಿದ್ದಾನೆ, ಆತ ನಮ್ಮ ಆರಾಧಿಸುವ ಸ್ವಾಮಿ ಆಗಿದ್ದಾರೆ. ಆತನು ನಮ್ಮ ಅಂತಃಕರಣದ ಹೃದಯದ ಕೂಗನ್ನು ಆತನು ಆಲಿಸುವ ದೇವರಾಗಿದ್ದಾನೆ. ಆಚೆ ದಡದಲ್ಲಿ ಇದ್ದಾಗ್ಯೂ ಸಹ, ಆತನಿಗೆ ಅಷ್ಟು ದೊಡ್ಡ ಸೇವೆ ಇದ್ದಾಗ್ಯೂ ಸಹ ಅವು ಎಲ್ಲವನ್ನ ಬಿಟ್ಟು ಒಬ್ಬ ಮನುಷ್ಯನಿಗೋಸ್ಕರ ಒಂದು ಮಹತ್ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಸ್ವಾಮಿ ತಿರುಗಿ ಬರಲಿಕ್ಕೆ ಮನಸ್ಸು ಮಾಡುವನಾಗಿದ್ದಾನೆ. ಯೇಸು ಸ್ವಾಮಿ ತಿರುಗಿ ಬರಲಿಕ್ಕೆ ಮನಸ್ಸು ಮಾಡುವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ತಿರುಗಿ ಬರುವನಾಗಿದ್ದಾನೆ. ನನ್ನ ಪ್ರೀತಿ ಒಳ್ಳೆ ದೇವಚಂದ್ರೆ, ಮುಂಚಾನ ವೇಳೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಇರುವಂಥ ನಿಮ್ಗೆಲ್ಲರಿಗೂ ಹೇಳೋದೇನೆಂದರೆ, ಬಹಳ ಶೀಘ್ರ ಸಮಯದಲ್ಲಿ ನಿಮ್ಮ ಕೆಲವು ಪರಿಸ್ಥಿತಿಗಳಿಂದ ಬಿಡುಗಡೆಗೊಳಿಸೋದಕ್ಕೋಸ್ಕರ ನಿಮ್ಮ ಕೆಲವು ಸವಾಲುಗಳೇ ನಿಮಗಿದೆ, ಕೆಲವು ಸ್ಥಿತಿಗಳಿದೆ. ಓಕೆ, ಅದರಿಂದ ಒಂದು ದೊಡ್ಡ ಒಂದು ಬಿಡುಗಡೆಯನ್ನು ಕೊಟ್ಟು ಅದ್ಭುತ ಮಾಡೋದಕ್ಕೋಸ್ಕರ ಸ್ವಾಮಿ ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ, ಕೆಲವ್ರ ಜೀವಿತದಲ್ಲಿ, ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ಜೀವಿತದಲ್ಲಿ ಕರ್ತನು ತಿರುಗಿ ಬರಲಿಕ್ಕೆ ಮನಸ್ಸು ಮಾಡುವನಾಗಿದ್ದಾನೆ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನು ತಿರುಗಿ ಬರಲಿಕ್ಕೆ ಮನಸ್ಸು ಮಾಡುವನಾಗಿದ್ದಾನೆ. ಆತನು ತಿರುಗಿ ಬರಲಿಕ್ಕೆ ಇಷ್ಟ ಇರ್ತೋ ಇಲ್ಲೋ ಗೊತ್ತಿಲ್ಲ, ಇಷ್ಟ ಇತ್ತೋ ಗೊತ್ತಿಲ್ಲ. ಅಲ್ಲಿ ದೊಡ್ಡ ಸೇವೆ ಇದೆ, ಆ ಸೀಮೆಯಲ್ಲಿ ದೊಡ್ಡ ಸೇವೆ ಇದೆ. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಒಬ್ಬ ಮನುಷ್ಯನ ಅಂತಃಕರಣದ ಕೂಗನ್ನು ಕೇಳಿ ಹಿಂತಿರುಗಿ ಬರಲಿಕ್ಕೆ ಮನಸ್ಸು ಮಾಡೋದಾಕಿದ್ರೆ, ಅವತ್ತು ಸ್ವಾಮಿ ಬಂದಿದ್ದ ನಿಜವಾಗಿದ್ದರೆ ಆತನು ಇವತ್ತಿಗೂ ಕೂಡ ಬರಲಿಕ್ಕೆ ಶಕ್ತನಾಗಿದ್ದಾನೆ ರೀ. ಎಲ್ಲರೂ ಯೇಸು ಇವತ್ತು ಬರಲಿಕ್ಕೂ ಶಕ್ತನಾಗಿದ್ದಾನೆ. ನಿಮ್ಮ ಪಕ್ಕದವ್ರಿಗೆ ನೋಡಿ ಅವ್ರ ಕೈಯನ್ನು ಹಿಡಿದು ಹೇಳ್ರಿ, ಯೇಸು ನಿಮ್ಮ ಜೀವಿತದಲ್ಲಿ ತಿರುಗಿ ಬರುವನಾಗಿದ್ದಾನೆ. ವಾ, ಆಮೆನ್, ಹಲ್ಲೆಲೂಯ.
ಹಾಗೆ ಮುಂದೆ ಹೋಗ್ತಿದೆ. ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿ ಇದ್ದನು. ಯೇಸು ಸ್ವಾಮಿ ಈಗ ತಿರುಗಿ ಬಂದು ಸಮುದ್ರದ ದಡದಲ್ಲಿ ಹಿ ಈಸ್ ವೇಟಿಂಗ್ ಫಾರ್ ಸಮ್ವನ್ ಎಲ್ಸ್. ದಡದಲ್ಲಿ ಇನ್ನೂ ಇದ್ದಾನೆ. ಇಳಿದ ತಕ್ಷಣ ಆತನು ಹೊರಟು ಹೋಗಲಿಲ್ಲ. ಇಳಿದ ತಕ್ಷಣವೇ ಆತನು ಹೋಗಲಿಲ್ಲ. ಇಳಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು, ಬನ್ನಿ ಆತನು ಎಲ್ಲಿಗೆ ಹೋಗ್ಬೇಕೆಂಬುದಾಗಿ ಇದ್ದ ಅಲ್ಲಿಗೆ ಹೋಗಲಿಲ್ಲ. ಬದಲಾಗಿ ದಡದಲ್ಲಿ ಇದ್ದಾನೆ. ಎಲ್ಲರ ಯೇಸು ದಡದಲ್ಲಿದ್ದಾನೆ. ಸ್ಟಿಲ್ ಹಿ ಈಸ್ ವೇಟಿಂಗ್. ಆತನು ಕಾಯ್ತಾ ಇದ್ದಾನೆ. ಯಾರು ಆತನಿಗೋಸ್ಕರ ಸ್ವಾಮಿ ಆಚರಣದಿಂದ ಈಚೆ ದಡಕ್ಕೆ ಬಂದಿದ್ದಾನೋ ಆತನು ದಡದಲ್ಲಿ ಇನ್ನೂ ಕಾಯುತ್ತಾ ಇದ್ದಾನೆ. ಇಲ್ಲಿ ನಾನು ಯಾವ ಯೇಸು ನಾನು ನಿಮಗೆ ತಿಳಿಸ್ತೇನೆ ಅಂದರೆ, ಮೊದಲನೇ ಯೇಸು ತಿರುಗಿ ಬರುವ ಯೇಸು, ಇಲ್ಲಿ ದಡದಲ್ಲಿ ಕಾಯುತ್ತಾ ಇರುವ ಯೇಸು. ಆಮೇನ್. ಎಷ್ಟು ಜನರ ಗುಂಪಿದೆ ಅಂತ ಇಲ್ಲಿ ಅಲ್ಲಿ ವಾಕ್ಯ ಹೇಳ್ತಿದೆ, ಬಹು ದೊಡ್ಡ ಗುಂಪು ಆತನಲ್ಲಿದೆ. ಎಲ್ಲರ ಗುಂಪಿನ ಸೌಂಡ್ ಆತನಿಗೆ ಕೇಳಿಸ್ತಾ ಇದೆ. ನಿಜ, ಎಲ್ಲರ ಸೌಂಡ್ ಆತನಿಗೆ ಕೇಳಿಸ್ತಾ ಇದೆ. ಬಹು ಜನರ ಗುಂಪು ಆತನಲ್ಲಿದೆ. ಯೇಸುವೇ ಸ್ತೋತ್ರ ಎಂಬುದಾಗಿ ಹೇಳುವರಿದ್ದಾರೆ. ಆತನ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳುವರಿದ್ದಾರೆ. ಆತನ ಉಪದೇಶ ಕೇಳಬೇಕೆಂಬುದಾಗಿದ್ದಾರೆ. ಆದರೆ ಎಲ್ಲರ ಸೌಂಡ್ಗಳ ಮಧ್ಯದಲ್ಲಿ ಸ್ವಾಮಿ ಇನ್ನೊಂದು ಸೌಂಡ್ ತನ್ನ ಹೃದಯದಲ್ಲಿ ಉಕ್ಕುತ್ತಿರುವಂಥ ಒಂದು ಸೌಂಡನ್ನು ಆತನು ಕೇಳಲಿಕ್ಕೆ, ಆತನ ಬಯಸಿ ಇನ್ನು ಆತನು ಎಲ್ಲಿತ್ಕೊಂಡಿದ್ದಾನೆ? ವೇರ್ ಈಸ್ ವೇಟಿಂಗ್? ಆತನು ಇನ್ನೂ ಸಮುದ್ರದ ದಡದಲ್ಲಿ ಕಾಯುತ್ತಾ ನಿಂತಿದ್ದಾನೆ. ನನ್ನ ಪ್ರೀತಿಯುಳ್ಳ ದೇವಚಂದ್ರೇ, ಯೇಸು ನಮಗೆ ಇನ್ನು ದಡದಲ್ಲಿ ಆತನು ಕಾಯ್ತಾ ಇದ್ದಾನೆ. ಕೆಲವ್ರ ಜೀವಿತದಲ್ಲಿ ಯೇಸು ಸ್ವಾಮಿನ ದಡದಲ್ಲಿ ಕಾಯ್ತಾ ಇದ್ದಾನೆ. ನಿನಗೋಸ್ಕರ ಆತನು ಬಂದಾಯಿತು, ನನಗೋಸ್ಕರ ಸ್ವಾಮಿ ಬಂದಾಯಿತು. ಹಿ ಈಸ್ ವೇಟಿಂಗ್ ಆ್ಯಂಡ್ ದ ಸೀ ಶೋರ್. ಆತನು ಆ ಒಂದು ಸಮುದ್ರದ ದಡದಲ್ಲಿ ಸ್ಟಿಲ್ ಹಿ ಈಸ್ ವೇಟಿಂಗ್. ಆತನು ಇನ್ನಲ್ಲಿದ್ದಾನೆ, ಇನ್ನಲ್ಲಿ ನಿಂತಿದ್ದಾನೆ. ಆತನ ಹರಿಬಿರಿಯಾಗಿ ಎಲ್ಲಿ ಹೋಗಲಿಲ್ಲ. ಯಾವ ಒಂದು ಸೌಂಡನ್ನು ಆಚರಣೆದಲ್ಲಿ ಆತನು ಕೇಳಿಸ್ಕೊಂಡಿದ್ದಾನೋ, ಈಚೆ ದಡದ ಸೌಂಡ್ ಆಚರಣೆದಲ್ಲಿ ಕೇಳಿಸ್ಕೊಂಡಿದ್ದಾನೋ, ಆ ಸೌಂಡನ್ನು ಮೀಟ್ ಆಗೋದಕ್ಕೋಸ್ಕರ, ಆ ಒಂದು ಶಬ್ದವನ್ನು ಮೀಟ್ ಆಗೋದಕ್ಕೋಸ್ಕರ, ಭೇಟಿ ಆಗೋದಕ್ಕೋಸ್ಕರ ಅಲ್ಲಿಂದ ಬಂದು ಸ್ಟಿಲ್ ಈಸ್ ವೇಟಿಂಗ್. ಹಿ ಈಸ್ ವೇಟಿಂಗ್ ಆನ್ ಸೀ ಶೋರ್. ಆ ದಡದಲ್ಲಿ ಇನ್ನೂ ಆತನು ಕಾಯ್ತಾ ಇದ್ದಾನೆ. ಯಾರೋ ಬರಬೇಕಾಗಿದೆ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ನಿಮಗೆ ನಾನು ಹೇಳ್ತಿದ್ದೇನೆ ರೀ, ನಾವಿನ್ನ ಆತನ ಸನ್ನಿಧಾನಕ್ಕೆ ಹೋಗಬೇಕಾಗಿದೆ. ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಗೊತ್ತು ನನಗೆ. ಆದರೆ ಆ ಪರಿಸ್ಥಿತಿಗಳು ಇಟ್ಕೊಂಡು ನಮ್ಮ ಮನೆಯಲ್ಲಿ ನಿಲ್ಲುವಂಥದ್ದಲ್ಲ. ಒಂದು ಬಿಡುಗಡೆಗೋಸ್ಕರ, ಒಂದು ಸ್ವಸ್ಥತೆಗೋಸ್ಕರ, ಒಂದು ಆಶೀರ್ವಾದಕ್ಕೋಸ್ಕರ, ಒಂದು ಮೇಲಾಗೋದಕ್ಕೋಸ್ಕರ, ದೇವರ ಮಹಿಮೆ ನೋಡೋದಕ್ಕೋಸ್ಕರ, ಆತನ ಅದ್ಭುತ ಕಾರ್ಯಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಮನೆಯನ್ನು ಬಿಟ್ಟು ಹೊರಡಬೇಕಾಗಿದೆ. ಯಾರು ಗೊತ್ತಾ? ಆತನು ಸಾಮಾನ್ಯವಾದಂಥ ಮನುಷ್ಯ ಅಲ್ರಿ, ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನು. ಆ ಸೈನಗೋಗ್ನ ಅಧಿಕಾರಿಗಳೇನು, ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಬ್ಬ ಶ್ರೇಷ್ಠ ಉನ್ನತದ ಸ್ಥಾನದಲ್ಲಿರುವಂಥ ಈ ಯಾಯೀರನ್ ಎಂಬತಕ್ಕಂಥ ಒಬ್ಬ ವ್ಯಕ್ತಿ. ಆತನೇನು ಮಾಡಿದ್ದಾನೆ? ಈಗ ಕೇಳಿಸ್ಕೊಂಡ. ಯಾರೋ ಬಂದು ಹೇಳಿದ್ರು ಆತನಿಗೆ, ಯೇಸು ತಿರುಗಿ ಬಂದಿದ್ದಾನೆ. ವಾವ್, ಎಂಥ ಸಂತೋಷ ಆತನಿಗಾಗಿದೆ. ಯಾಯೀರನಿಗೆ ಎಂಥ ಸಂತೋಷ ಆಗಿದೆ. ಸ್ವಾಮಿ ತಿರುಗಿ ಬಂದ್ರಾ? ಅರೆ ನೀವೇ ಹೇಳಿದ್ರಲ್ಲ ಹೋಗಿದೆ. ಇಲ್ಲ, ಯಾಕೋ ತಕ್ಷಣ ಆತನ ತಿರುಗಿ ಬಂದ್ಬಿಟ್ಟಿದ್ದಾನೆ. ವೇರ್ ಈಸ್ ಹಿ? ಕರ್ತನ ಎಲ್ಲಿದ್ದಾನೆ? ಸ್ವಾಮಿ ಎಲ್ಲಿದ್ದಾರೆ? ಸ್ಟಿಲ್ ಹಿ ಈಸ್ ಆನ್ ಸೀ ಶೋರ್. ಇನ್ನೂ ಆತನ ಎಲ್ಲಿದ್ದಾನೆ? ಸಮುದ್ರದ ಆ ಒಂದು ದಡದಲ್ಲಿ ಇನ್ನೂ ಇದ್ದಾನೆ. ಇನ್ನು ಆತನಲ್ಲಿರೋದಾಗಿದ್ರೆ ಇನ್ನು ನಾನು ತಡ ಮಾಡುವುದಿಲ್ಲ. ಆತನೇನು ಮಾಡ್ದ? ತಕ್ಷಣ ಅಲ್ಲಿಂದ ಎದ್ದ, ಹೊರಟ, ಓಡಿ ಹೋದ. ಯಾಕಂದರೆ ತನ್ನ ಮಗಳನ್ನು ನೋಡ್ದ, ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ. ಎಲ್ಲ ಡಾಕ್ಟರ್ಸ್ ಕೈ ಬಿಟ್ಟಿದ್ದಾರೆ, ಎಲ್ಲ ಔಷಧಿಗಳು ಕೈ ಬಿಟ್ಟಿದೆ, ಎಲ್ಲ ನಿರೀಕ್ಷೆ ಹೋಗಿದೆ, ಎಲ್ಲ ನಂಬಿಕೆಗಳು ಬಿದ್ದು ಹೋಗಿದೆ. ಅವನಲ್ಲಿ ಇದ್ದಿದ್ದು ಒಂದೇ ಒಂದು ನಂಬಿಕೆ, ನಿರೀಕ್ಷೆ ಏನಂದರೆ, ಯೇಸು ಇಲ್ಲಿದ್ದರೆ ನನ್ನ ಮಗಳು ಬದುಕ್ತಾ ಇದ್ಲು. ಈಗ ಒಂದು ಸಂತೋಷದ ಸಮಾಚಾರ ತನ್ನ ಕೇಳಿಸ್ಕೊಂಡಿದ್ದಾನೆ. ಯೇಸು ತಿರುಗಿ ಬಂದಿದ್ದಾನೆ. ಯೇಸು ಇನ್ನೂ ದಡದಲ್ಲಿದ್ದಾನೆ. ಆಮೇನ್.
ಯೇಸು ಇನ್ನೂ ದಡದಲ್ಲಿದ್ದಾನೆ, ಯೇಸು ತಿರುಗಿ ಬಂದಿದ್ದಾನೆ. ನನ್ನ ಪ್ರೀತಿ ತಿಳಿದೇವ್ರೆ, ನಮಗೋಸ್ಕರ ಕರ್ತನು ತಿರುಗಿ ಬಂದು ನಮಗೋಸ್ಕರ ಕಾಯುವ ದೇವರಾಗಿದ್ದಾನೆ. ಅರೆ ಎಂಥ ಶ್ರೇಷ್ಠರಾದಂಥವ್ರಿ ನಾವು ಕರ್ತನಿಗೋಸ್ಕರ ಕಾಯುವುದು ಜೊತೆಗೆ ಕೆಲವು ಸಾರಿ ಆತನೇ ನಮಗೋಸ್ಕರ ಕಾಯುವ ದೇವರಾಗಿದ್ದಾನೆ. ನಮ್ಮ ಬಯಕೆಗಳನ್ನು, ನಮಗೆ ಅದ್ಭುತಗಳನ್ನು ಮಾಡೋದಕ್ಕೋಸ್ಕರ, ನಮಗೊಂದು ಸ್ವಸ್ಥತೆ, ಒಂದು ಬಿಡುಗಡೆ ಕೊಡೋದಕ್ಕೋಸ್ಕರ ಆತನೇ ತಿರುಗಿ ಬಂದು ನಮಗೋಸ್ಕರ ಕಾಯುವವನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ದಡದಲ್ಲಿ ಇನ್ನೂ ಕಾಯ್ತಾ ಇದ್ದಾನೆ. ತಕ್ಷಣ ಯಾರನ್ನು ಎದ್ದ, ಸೀದಾ ಆತನ ಏನು ಮಾಡ್ದ, ಯೇಸುವನ್ನು ಕಂಡು ಹಲ್ಲೆಲೂಯ, ಆತನೇನು ಮಾಡ್ದ ಗೊತ್ತಾ, ಆತನ ಎದ್ದು ತನ್ನ ಮನೆಯಿಂದ ಹೊರಟು ಒಂದು ನಿರೀಕ್ಷೆ, ಒಂದು ನಂಬಿಕೆ, ಓಕೆ ನನ್ನ ಮಗಳು ಇವತ್ತು ಬದುಕ್ತಾಳೆಂಬ ಒಂದು ಶ್ರೇಷ್ಠವಾದ ನಂಬಿಕೆಯಿಂದ ಆತನು ಎಲ್ಲಿಗೋ ಯಾರನ್ನು ಕಾಣ್ತಾ ಇದ್ದಾನೆ, ಯೇಸುವನ್ನು ಕಾಣ್ತಾ ಇದ್ದಾನೆ. ಸೀದಾ ಹೋಗಿ ನೋಡ್ದ, ಎಲ್ಲಿದ್ದಾರೆ ಜೀಸಸ್, ಹೂ ಇಸ್ ಜೀಸಸ್, ಎಲ್ಲಿದ್ದಾರೆ ಆ ಜನರು ದೊಡ್ಡ ಗುಂಪಿನ ಮಧ್ಯದಲ್ಲಿ ಎಲ್ಲಿದ್ದಾರೆ. ಹೋಗಿ ಕೇಳಿದೆ, ವೇರ್ ಇಸ್ ಜೀಸಸ್, ಅಲ್ಲಿದ್ದಾರೆ, ಅಲ್ಲೇ ಸ್ವಲ್ಪ ಅದು ಎಲ್ಲಿ ಈ ಸೈಡಿನಲ್ಲಿ ಇದ್ದಾರೆ. ಅದು ದೊಡ್ಡ ಸೀಶೋರ್, ಅದು ದೊಡ್ಡ ಸಮುದ್ರದ ದಡ, ಅದ್ರ ಮಧ್ಯದಲ್ಲಿ ಹುಡುಕಿ ಹೋಗಿ ನೋಡಿದ್ರೆ ಯಾರಾತನಿಗೋಸ್ಕರ ನೆನೆಸ್ಕೊತ ಇದ್ದಾನೋ ಆತನೇ ಆತನ ಕಣ್ಮುಂದೆ ನಿಂತಿದ್ದಾನೆ. ಆಮೇನ್. ಯಾರಾತನಿಗೋಸ್ಕರ ಅವನ ಹೃದಯ ಬಡಿತಾ ಇತ್ತು, ಯಾರಾತನಿಗೋಸ್ಕರ ತನ್ನ ಮಗಳು ಬದುಕಬೇಕೆಂಬುದಾಗಿ ಅಂದುಕೊಂಡಿದ್ನೋ, ಯಾರಾತನ ವಿಷಯವಾಗಿ ಎಲ್ಲರಿಗೆ ವಿಚಾರಿಸ್ತಾ ಇದ್ದನೋ, ಎಕ್ಸಾಕ್ಟಾಗಿ ಅದೇ ಯೇಸು ಎಕ್ಸಾಕ್ಟಾಗಿ ಆತನ ಮುಂದೆ ನಿಂತಿದ್ದಾನೆ. ಇಲ್ಲಿ ಹೇಳ್ತಿದೆ, ಯಾಯಿರನ್ನು ಬಂದು ಯೇಸುವನ್ನು ಕಂಡು, ಯೇಸು ಸ್ವಾಮಿನ ಕಂಡುಕೊಳ್ತಾ ಇದ್ದಾನೆ. ಕಂಡುಕೊಂಡು ಈಗ ಆತನು ಅಧಿಕಾರಿಯಾಗಿದ್ದಾನೆ. ಆತನ ದೇವಾಲಯದೊಳಗೆ ಬಂದರೆ ಭಾಳಷ್ಟು ಜನರು ಆತನಿಗೆ ಅಡ್ಡ ಬೀಳೋರಾಗಿದ್ದರು. ಆದರೆ ಈಗ ಆತನ ಏನು ಮಾಡಿದ್ದಾನೆ, ತನ್ನ ಸೊಕ್ಕು, ತನ್ನ ಅಹಂಕಾರ, ತನ್ನಲ್ಲಿರುವಾದ ಎಲ್ಲ ಈಗೋನೆಸ್ ಎಲ್ಲವನ್ನು ತೆಗೆದಿಟ್ಟು ಎಲ್ಲಿ ಬಂದು ಬೀಳ್ತಾ ಇದ್ದಾನೆ, ಸೀದಾ ಹೋಗಿ ಯೇಸು ಸ್ವಾಮಿ ಪಾದವನ್ನು ಹಿಡ್ಕೊಳ್ತಾ ಇದ್ದಾನೆ. ಲಾರ್ಡ್, ಯೇಸು ಸ್ವಾಮಿ ಪಾದನ ಹಿಡ್ಕೊಳ್ತಾ ಇದ್ದಾನೆ. ಈಗೇನಾಯ್ತು ಗೊತ್ತಾ, ಎರಡು ಹೃದಯ ಕನೆಕ್ಟ್ ಆಗ್ತಾ ಇದೆ, ಎರಡು ಮನಸ್ಸು ಕನೆಕ್ಟ್ ಆಗ್ತಾ ಇದೆ. ಒಂದು ಮನಸ್ಸು ಈ ದಡದಲ್ಲಿ ಹಾತೊರಿತಾ ಇತ್ತು, ಇನ್ನೊಂದು ಆ ದಡದಲ್ಲಿದ್ದಂಥ ಯೇಸುವಿನ ಮನಸ್ಸು ಈ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಿರುಗಿ ಬಂದು ಈಗೇನಾಗಿದೆ, ಇಬ್ಬರು ಕನೆಕ್ಟ್ ಆಗ್ತಾ ಇದ್ದಾರೆ. ಯಾವಾಗ ಹೋಗಿ ಪಾದವನ್ನು ಹಿಡ್ಕೊಂಡು, ನಾನು ಹೇಳ್ತೀನಿ ನೋಡ್ರಿ, ಕೆಲವೊಂದು ಸಾರಿ ನಾವು ಸ್ವಾಮಿ ಪಾದವನ್ನು ಹಿಡ್ಕೊಳ್ಳುವಂಥದ್ದು ಆತನ ಹೃದಯ ಕರಗಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಆತನ ಚಲಿಸುವಂಥ ಮಾಡುವಂಥದ್ದಾಗಿರ್ತದೆ. ನಾವು ಆತನ ಪಾದವನ್ನು ಹಿಡ್ಕೊಳ್ಳುವಾಗ ಹೋಗಿ ಆತನ ಫಸ್ಟ್ ನಾವು ಕಂಡುಕೊಳ್ಬೇಕು. ಎರಡನೇದು, ಆತನ ಪಾದವನ್ನು ಇಟ್ಕೊಳ್ಬೇಕಾದ್ರೆ ಯೇಸು ಕರುಣಿಸುವ ದೇವರಾಗಿದ್ದಾನ್ರಿ. ಆತನ ಹೃದಯ ಕರುಣೆಯಿಂದ ಆತನ ತುಂಬಿರುವಂಥದ್ದಾಗಿರ್ತದೆ. ಆತನ ಮನಸ್ಸು ಕರುಣೆಯಿಂದ ತುಂಬಿರುವಂಥದ್ದಾಗಿರ್ತದೆ. ಆತನು ತಿರುಗಿ ಏನು ಮಾಡ್ತಾ ಇದ್ದಾನೆ, ಐ ವಿಲ್ ಕಮ್ ವಿತ್ ಯು ಅಂತ ಬಂದು ಕೇಳ್ಕೊಳ್ತಾ ಇದ್ದಾನೆ. ಇನ್ನೂ ಬಂದಿದ ತಕ್ಷಣ ಗೊತ್ತಿತ್ತು ಜೀಸಸ್ಗೆ. ಆದರೆ ಅವನೇನು ಮಾಡ್ದಂತೆ, ಓಕೆ ಬಂದು ಹೇಳ್ತಾ ಇದ್ದಾನೆ, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ. ಆಲ್ಮೋಸ್ಟ್ ಲಾಸ್ಟ್ ಬ್ರೆತ್ತಲ್ಲಿದ್ದಾಳೆ ಸ್ವಾಮಿ, ಕೊನೆ ಉಸಿರಿನಲ್ಲಿ ಅವಳಿದ್ದಾಳೆ. ಏನು ಮಾಡಬೇಕು, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈ ಇಡಬೇಕೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಏನು ಮಾಡಿದಂತೆ, ಆತನು ಬಹಳವಾಗಿ ಬೇಡಿಕೊಂಡನು. ಪ್ರೈಸ್ ದಿ ಲಾರ್ಡ್. ಆತನನ್ನು ಬಹಳವಾಗಿ ಆತನನ್ನು ಬೇಡಿಕೊಂಡನು. ಏನಾಯಿತು, ಆತನು ಅವನ ಸಂಗಡ ಹೋದನು. ಸ್ವಾಮಿ ಈಗ ಆತನ ಸಂಗಡ ಹೋಗ್ತಾ ಇದ್ದಾರೆ. ಆಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್. ನಾವು ಬೇಡಿಕೊಳ್ಳುವಾಗ ಮನ ಮರುಗುವ ದೇವರಾತನಾಗಿದ್ದಾನೆ. ಯಾಯಿರನ್ನ ಹೋಗಿ ಆತನ ಬಹಳವಾಗಿ ಬೇಡ್ಕೊಳ್ತಾ ಇದ್ದ, ಸ್ವಾಮಿ ನನ್ನ ಮನೆಗೆ ಬಾರಪ್ಪ, ನನ್ನ ಮಗಳು ಸಾಯ್ತಾ ಇದ್ದಾಳೆ, ಅವಳನ್ನು ಬದುಕಿಸು, ಅವಳು ಬದುಕಬೇಕು, ನಾನು ತುಂಬ ಪ್ರೀತಿಸ್ತಾ ಇದ್ದೇನೆ ಅವಳು ಬದುಕಬೇಕು. ನನ್ನ ಪ್ರೀತಿ ಒಳ್ಳೆ ದೇವಚಂದ್ರೆ, ಕೆಲವುದು ಸಾರಿ ಏನಾಗ್ತೈತೆ ಅಂದರೆ, ನಾವು ಯಾವುದನ್ನು ತುಂಬವಾಗಿ ಪ್ರೀತಿಸ್ತಾ ಇರ್ತೇವಲ್ಲ, ಓಕೆ, ಅದು ಕೆಲವು ಸಾರಿ ಸಾಯುವಾಗ ಆಗ್ತದೆ. ಯಾವುದ್ರ ಮೇಲೆ ನಮ್ಮ ಓವರ್ ಟ್ರಸ್ಟ್, ಓವರ್ ಕಾನ್ಫಿಡೆನ್ಸ್, ಮೋರ್ ದೆನ್ ಗಾಡ್, ದೇವರಿಗಿಂತ ಹೆಚ್ಚಾಗಿ ಯಾವುದ್ರ ಮೇಲೆ ನಾವು
ಟ್ರಸ್ಟ್ ಮಾಡ್ತೇವೆ, ನಂಬಿಕೆ ಇಡ್ತೇವೆ, ಭರವಸೆ ಇಡ್ತೇವೆ, ಯಾವುದನ್ನು ಹೆಚ್ಚಾಗಿ ದೇವರಿಗಿಂತ ಪ್ರೀತಿಸ್ತೇವೆ, ಕೆಲವು ಸಾರಿ ಅದು ಸಾಯುವ ಪರಿಸ್ಥಿತಿಗೆ ಹೋಗ್ತದೆ. ಯಾಕಂದರೆ ಆ ಸ್ಥಿತಿ, ಆ ಮಗಳು ಸಾಯುವ ಸ್ಥಿತಿ ಏನಾಯ್ತಂದರೆ ಅವನು ಯೇಸುವನ್ನು ಕಂಡುಕೊಳ್ಳಲಿಕ್ಕೆ ದಾರಿ ಆಯಿತು, ಅವನು ಯೇಸುವನ್ನು ನೋಡಲಿಕ್ಕೆ ದಾರಿ ಆಯಿತು, ಅವನು ಸ್ವಾಮಿಯ ಬಳಿಗೆ ಬರಲಿಕ್ಕೆ ದಾರಿ ಆಯಿತು, ಯೇಸುವನ್ನು ಕಂಡುಕೊಂಡು ಆತನ ಪಾದಕ್ಕೆ ಹೋಗಿ ಶರಣಾಗುವಾಗಲಿಕ್ಕೆ ಅದು ಕಾರಣವಾಯಿತು. ಉಸಿರೇನೂ ಹೋಗಲಿಲ್ಲ, ಉಸಿರಿದೆ, ಬಟ್ ಏನಾಗಿದೆ, ಲಾಸ್ಟ್ ಬ್ರೆತ್ನಲ್ಲಿದೆ, ಕೊನೆ ಸ್ಟೇಜಲ್ಲಿದೆ, ಲಾಸ್ಟ್ ಸ್ಟೇಜಲ್ಲಿದೆ. ಓಕೆ, ಆಮೆನ್. ಅದು ಝೀರೋ ಆಗೋದಕ್ಕಿಂತ ಮುಂಚೆ ಒಂದಾಗಿ ಸ್ವಾಮಿ ಪಕ್ಕದಲ್ಲಿ ಬಂದು ನಿಲ್ಲಿಕ್ಕಿದ್ದಾನೆ. ಆತನ ಪಾದಕ್ಕೆ ಹೋಗಿ ಆತನ ಹಿಡಿಯುವಾಗ ಸ್ವಾಮಿ ಬಂದು ನನ್ನ ಮಗಳನ್ನು ಕಾಪಾಡಪ್ಪ. ಅಷ್ಟು ಜನರ ಮಧ್ಯದಲ್ಲಿ, ಆ ದೊಡ್ಡ ಗುಂಪಿನಲ್ಲಿ ಯೇಸು ಯಾಯೀರನ ಮನೆಗೆ ಹೋಗಲಿಕ್ಕೆ ದೇವರು ಮನಸ್ಸು ಮಾಡಿದ್ದಾರೆ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಆತನ ಮನೆಗೆ ಹೋಗಲಿಕ್ಕೆ ಮನಸ್ಸು ಮಾಡಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ರೀ. ನಾವು ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಆತನ ಉತ್ತರ ಕೊಡುವ ದೇವರಾಗಿದ್ದಾನೆ. ನಾವು ಕೂಗಿಕೊಳ್ಳುವಾಗ ನಮಗೋಸ್ಕರ ಆತನು ಬರುವ ದೇವರಾಗಿದ್ದಾನೆ. ನಾವು ಆರಾಧಿಸುವ ಸ್ವಾಮಿಯು, ನಾವು ಆರಾಧಿಸುವ ಕರ್ತನು ನಮಗೋಸ್ಕರ ಆತನು ಬರುವ ದೇವರಾಗಿದ್ದಾನೆ. ಆತನು ಎಷ್ಟೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ರೂ ಕೂಡ ನಮಗೋಸ್ಕರ ಬರುವ ದೇವರಾಗಿದ್ದಾನೆ ರೀ. ಜೀಸಸ್ ಈಸ್ ಇನ್ ಹೆವೆನ್. ಆತನು ಈಗ ಎಲ್ಲಿದ್ದಾರೆ? ವೆರ್ ಈಸ್ ಹಿ? ಈಸ್ ಅಟ್ ಹೆವೆನ್. ಆತನು ಪರಲೋಕದಲ್ಲಿದ್ದಾನೆ. ಹಿ ಈಸ್ ವೆರಿ ಬ್ಯುಸಿ. ಆತನು ತುಂಬ ಬ್ಯುಸಿ ಇದ್ದಾನೆ. ಎಲ್ಲ ಯೂನಿವರ್ಸ್ನ ನೋಡ್ಕೊಳ್ಬೇಕು. ದೆನ್ ನಮ್ಮೆಲ್ಲರಿಗೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಂದೆಗೆ ಸಲ್ಲಿಸಬೇಕು. ಓಕೆ, ಅದ್ರ ಮಧ್ಯದಲ್ಲಿ ಎಲ್ಲ ಹೆವಿ ಬ್ಯುಸಿ ಶೆಡ್ಯೂಲ್ ಆತನಿಗಿದೆ. ಅದೆಲ್ಲದರ ಮಧ್ಯದಲ್ಲಿ ಎಲ್ಲೋ ಒಂದು ಹತ್ರ ಯಾವುದೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆತ ನಾವು ಮನಸಾರ ಹೃದಯದಿಂದ ನಾವು ಕೂಗುವಾಗ ಯೇಸು ನಮಗೋಸ್ಕರ ತಿರುಗಿ ಬರಲಿಕ್ಕೆ ಶಕ್ತನಾಗಿದ್ದಾನೆ ರೀ. ಒನ್ ಮೋರ್ ಟೈಮ್ ತಿರುಗಿ ಬಂದು ಹಿ ಈಸ್ ವೇಟಿಂಗ್ ಫಾರ್ ಅಸ್. ನಮಗೋಸ್ಕರ ತನ್ನ ಕಾಯುವನಾಗಿದ್ದಾನೆ. ಹೋಗಿ ನಾವು ಆತನ ಪಾದವನ್ನು ಇಡುವಾಗ ಆತ ನಮಗೋಸ್ಕರ ಬರುವ ದೇವರಾಗಿದ್ದಾನೆ. ಬಂದು ಆ ಮಗಳನ್ನು ಸ್ವಾಮಿ ಅವತ್ತು ಬದುಕಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೈಯನ್ನು ಹಿಡಿದು ಆ ಮಗಳನ್ನು ಬದುಕಿಸಿ ಯಾಯೀರನಿಗೆ ಕೊಟ್ಟಿದ್ದಾನೆ. ಈಗೋ ನಿನ್ನ ಮಗಳು ಬದುಕಿದ್ದಾಳೆ. ಸಮ್ಟೈಮ್ಸ್ ಯೇಸು ಸ್ವಾಮಿ ನೋಡಿ, ಕಡು ಬಡವ್ರ ಮನೆಗೂ ಹೋಗಿದ್ದಾರೆ, ಪಾಪಿಗಳ ಮನೆಗೂ ಹೋಗಿದ್ದಾರೆ, ಸುಂಕದವರ ಮನೆಗೂ ಹೋಗಿದ್ದಾರೆ, ರೈಟ್. ಕುಷ್ಠ ರೋಗಿಗಳನ್ನು ಮುಟ್ಟಿದ್ದಾರೆ, ಅವರನ್ನು ಸಂಧಿಸಿದ್ದಾರೆ. ವ್ಯಭಿಚಾರಣಿ ಸ್ತ್ರೀಗಳನ್ನು ಕೂಡ ಸ್ವಾಮಿ ಸಂಧಿಸಿ ಅವ್ರಿಗೂ ಕೂಡ ಕ್ಷಮಾಪಣೆಯನ್ನು ಕೊಟ್ಟು ಅವ್ರಿಗೂ ಜೀವಿತಗಳನ್ನು ಬದಲಾಯಿಸಿದ್ದಾರೆ. ಅದರ ಮಧ್ಯದಲ್ಲಿ ಒಬ್ಬ ಐಶ್ವರ್ಯವಂತನು ಅಧಿಕಾರಿಯು, ಓಕೆ, ಆತನ ಮನೆಗೂ ಆತನು ಬರಲಿಕ್ಕೆ ಮನಸ್ಸುಳ್ಳ ದೇವರಾಗಿದ್ದಾನೆ. ಈ ಒಂದು ಅದ್ಭುತ ಮಾಡೋದಕ್ಕೋಸ್ಕರ ಆತನು ತಿರುಗಿ ಬರಲಿಕ್ಕೆ ಮನಸ್ಸು ಮಾಡಿದ್ದಾನೆ. ಯೇಸು ಸ್ವಾಮಿ ಬದುಕಿಸಿದ್ದು 3 ಜನರನ್ನ ಬೈಬಲಲ್ಲಿ. ಯಾರನ್ನ? ಓಕೆ, ಫಸ್ಟು ಯಾರನ್ನು ಆತನು ಬದುಕಿಸ್ತಾನೆ? ಫಸ್ಟ್ ಆತನು ಬದುಕಿಸಿದ್ದು ಯಾಯೀರನ ಮಗಳು ಒಂದು, ಆಮೇಲೆ ಒಬ್ಬ ವಿಧವೆ ಮಗನನ್ನು, ಆಮೇಲೆ ಸತ್ತ ಲಾಜರನ್ನ. ಸತ್ತು ಹೋಗಿರೋದಕ್ಕೆ ಜೀವ ಕೊಡೋದಕ್ಕೋಸ್ಕರ ಜೀವವುಳ್ಳ ಸ್ವಾಮಿ ಬರುವ ದೇವರಾಗಿದ್ದಾನೆ ರೀ. ಆತನು ತಿರುಗಿ ಬರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾನು ಪ್ರೀತಿಯುಳ್ಳ ದೇವಜನರೇ, ಆತನು ತಿರುಗಿ ಬರಲಿಕ್ಕೆ ಆತನ ಮನಸ್ಸು ಮಾಡಬೇಕಾದ್ರೆ ನಾವು ಆತನು ಬರಲಿ ಎಂಬುದಾಗಿ ನಾವು ಮನಸ್ಸು ಮಾಡಬೇಕಾಗಿದೆ. ಆತನು ಇನ್ನೂ ದಡದಲ್ಲಿ ಇದ್ದಾನೆ. ಈಸ್ ವೇಟಿಂಗ್ ಫಾರ್ ಸಮ್ವನ್ ಎಲ್ಸ್. ಆತನು ಇನ್ನೂ ಯಾರಿಗೋಸ್ಕರ ಕಾಯುವುದಕ್ಕೋಸ್ಕರ ಆತನು ಇನ್ನೂ ಸಿದ್ಧನಾಗಿದ್ದಾನೆ. ಈಸ್ ವೇಟಿಂಗ್. ಆತನು ಕಾಯ್ತಾ ಇದ್ದಾನೆ. ದೆನ್ ಈಸ್ ರೆಡಿ ಟು ಕಮ್. ಆತನು ಬರಲಿಕ್ಕೆ ಆತನು ಮನಸ್ಸು ಮಾಡುವನಾಗಿದ್ದಾನೆ. ಆ್ಯಂಡ್ ಆಲ್ಸೋ ಈಸ್ ರೆಡಿ ಟು ಡೂ ದ ಮಿರಾಕಲ್. ಆತನು ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಬಟ್ ನಾವು ಆತನು ಕಂಡುಕೊಂಡು ಆತನ ಪಾದಕ್ಕೆ ಬೀಳುವುದನ್ನು ದೇವರು ಕಾಯ್ತಾ ಇದ್ದಾನೆ.